ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಿನ್ನೆ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ನೆರವೇರಿಸಿದ್ರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ, ಮಾಜಿ ಸಚಿವ ರಮಾನಾಥ್ ರೈ, ಕಾಂಗ್ರೆಸ್ ಮುಖಂಡರಾದ ಪದ್ಮರಾಜ್, ಇನಾಯತ್ ಅಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಆಸೆ ಪಡುವುದು ತಪ್ಪಲ್ಲ, ಅದು ಅವರ ಪ್ರಾರ್ಥನೆ. ಪ್ರಯತ್ನ ವಿಫಲ ಆಗಬಹುದು, ಆದರೆ ಪ್ರಾರ್ಥನೆ ವಿಫಲ ಆಗೋಲ್ಲ ಅಂತ ಮತ್ತೆ ಹೇಳಿದ್ದಾರೆ. ಇನ್ನು ವೇದಿಕೆಯಲ್ಲಿ ಮಾತನಾಡ್ತಾ, ನಮ್ಮಲ್ಲಿ ಗುಂಪುಗಳಿಲ್ಲ, ನಮ್ಮಲ್ಲಿರೋದು ಒಂದೇ ಕಾಂಗ್ರೆಸ್ ಗುಂಪು. ಹೈಕಮಾಂಡ್ ಹೇಳಿದ ಹಾಗೆ ನಾವು ಮಾಡೋದು, ಬೇರೆ ಏನಿಲ್ಲ ಅಂತಂದ್ರು. ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದೆ. ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುತ್ತೆ. ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದೆ. ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುತ್ತೆ. ಸಿಎಂ ಕುರ್ಚಿ ಫೈಟ್ ಮಧ್ಯೆ ಶಾಸಕ ಅಶೋಕ್ ಕುಮಾರ್ ರೈ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 6 ತಿಂಗಳಲ್ಲಿ ಸಿಎಂ ಆಗಿ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ಪುತ್ತೂರು ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಲಿ ಅಂತ ಕಾಂಗ್ರೆಸ್ನ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಪುತ್ತೂರಿನ ಕಾಂಗ್ರೆಸ್ ಕಚೇರಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ಮಾಡಿದ್ದೀರಿ, ಇನ್ನು 6 ತಿಂಗಳಲ್ಲಿ ಕಟ್ಟಡ ಕಾಮಗಾರಿ ಮುಗಿಯುತ್ತೆ, ಆಗ ಸಿಎಂ ಆಗಿ ಬಂದು ನೀವೇ ಉದ್ಘಾಟನೆ ಮಾಡ್ತೀರಾ ಅಂತಂದ್ರು. ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕು ಅಂತ ಕಲ್ಪನೆ. ಆದರೆ ನಾನು ಮೊನ್ನೆ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನನಗೆ ಅನುಮತಿ ಕೊಡಬೇಕು, ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದೀನಿ. ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೋಲಾರಕ್ಕೆ ಭೇಟಿ ಕೊಡಲಿದ್ದಾರೆ. ಜೆಡಿಎಸ್ ಎಂಎಲ್ಸಿ ಇಂಚರ ಗೋವಿಂದರಾಜು ಹಮ್ಮಿಕೊಂಡಿರುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಎಚ್ಡಿಕೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ನಾರಾಯಣಿ ಸಮುದಾಯ ಭವನ ಬಳಿ ಹಮ್ಮಿಕೊಂಡಿರುವ ಕಲ್ಯಾಣೋತ್ಸವದಲ್ಲಿ ದಳಪತಿಗಳು ಭಾಗಿಯಾಗಲಿದ್ದು, ಕಾರ್ಯಕ್ರಮದಲ್ಲಿ ಜೆಡಿಎಸ್ ಸಂಸದರು ಹಾಗೂ ಶಾಸಕರು ಭಾಗಿಯಾಗಲಿದ್ದಾರೆ. ಸಂಸದರ ಕ್ರೀಡಾ ಮಹೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಕುಸ್ಗಲ್ ರಸ್ತೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಾಯೋಜಿತ ಉತ್ಸವಕ್ಕೆ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿರಲಿದ್ದಾರೆ. ಹೊನ್ನಾಳಿ ತಾಲೂಕಿನ ಗೋಪಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಗ್ರಾಮಸೌಧ ಕಟ್ಟಡದ ಉದ್ಘಾಟನೆ ಹಾಗೂ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಇವತ್ತು ನಡೆಯಲಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಗ್ರಾಮಸೌಧ ಉದ್ಘಾಟಿಸಲಿದ್ದಾರೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಗ್ರಾಮ ಪಂಚಾಯತ್ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನೂತನ ಗ್ರಾಮಸೌಧ ಕಟ್ಟಡದಿಂದ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಸೌಲಭ್ಯ ಒದಗಲಿದ್ದು, ಗ್ರಾಮಸ್ಥರಿಗೆ ವಿವಿಧ ಸರ್ಕಾರಿ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯ ಆಗಲಿವೆ. ಬಿಜೆಪಿಯ ರಾಷ್ಟ್ರೀಯ ನೂತನ ಅಧ್ಯಕ್ಷರಾಗಿ ನಿತಿನ್ ನಬೀಮ್ ನೇಮಕಗೊಂಡ ಬೆನ್ನಲ್ಲೇ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆ ಚುರುಕುಗೊಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿನ ಸೋಲಿನ ಬಳಿಕ ರಾಜ್ಯದಿಂದ ದೂರ ಇದ್ದಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಈಗ ರಾಜ್ಯದ ಕಡೆ ಮತ್ತೆ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೇಂದ್ರದ ಬಜೆಟ್ ಕುರಿತು ರಾಜ್ಯದ ಜನರಿಗೆ ಸಮಗ್ರವಾಗಿ ವಿವರಣೆ ನೀಡೋಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಜಿಬಿಎ ಚುನಾವಣೆಯ ಉಸ್ತುವಾರಿಗಳಾಗಿ ನೇಮಕಗೊಂಡಿರುವಂತಹ ರಾಮ್ ಮಾಧವ್ ಕೂಡ ಉಸ್ತುವಾರಿಗಳಾಗಿರುವಂತಹ ಸತೀಶ್ ಪೂನಿಯಾ, ಸಂಜಯ್ ಉಪಾಧ್ಯಾಯ್ ಜಿಬಿಎ ಚುನಾವಣೆಗೆ ರಣತಂತ್ರ ರೂಪಿಸೋಕೆ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ್ದು ರಾಜ್ಯ ನಾಯಕರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಆತ್ಮಾವಲೋಕನ ಮಾಡಿಕೊಂಡ್ರೆ ಒಳ್ಳೆಯದು. ಇಡೀ ಪ್ರಪಂಚದಲ್ಲಿ ಟೆಕ್ನಾಲಜಿಯಲ್ಲಿ ಲೀಡರ್ಶಿಪ್ ಕೊಡ್ತಾ ಇರುವ ನಗರ ಅಂದರೆ ಅದು ಬೆಂಗಳೂರು. ಸರ್ಕಾರವಾಗಿ ನಾವು ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು, ಹಿಂದೆ ತಗೊಂಡು ಹೋಗಬೇಕು. ಇಡೀ ಪ್ರಪಂಚ ನಮ್ಮ ಭಾರತದ ಚುನಾವಣೆ ಚೆನ್ನಾಗಿದೆ ಅಂತ ನೋಡ್ತಾರೆ, ಆದರೆ ಎಲೆಕ್ಷನ್ ಹಾಳು ಮಾಡೋ ಬ್ಯಾಲೆಟ್ ಪೇಪರನ್ನು ಮತ್ತೆ ಬಳಕೆ ಮಾಡೋದು ಎಷ್ಟು ಸರಿ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲೂ ಜಿಬಿಎಗೆ ಇವತ್ತು ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ತಗೊಂಡು ಹೋಗ್ತೀವಿ ಅಂತಿದೆ. ಇದು ಕಾಂಗ್ರೆಸ್ ಪಾರ್ಟಿ ಮತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದ್ಸತಿ ಆತ್ಮಾವಲೋಕನೆ ಮಾಡ್ಕೋಬೇಕು.
ಇಡೀ ಪ್ರಪಂಚಕ್ಕೆ ಟೆಕ್ನಾಲಜಿಯಲ್ಲಿ ಲೀಡರ್ಶಿಪ್ ಕೊಡ್ತಾ ಇರುವಂಥ ನಗರ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ಮತ್ತು ಕರ್ನಾಟಕ. ನಾವು ಸರ್ಕಾರವಾಗಿ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕೋ ಅಥವಾ ವಾಪಸ್ ತೆಗೆದುಕೊಂಡು ಹೋಗಬೇಕು? ಇಡೀ ಪ್ರಪಂಚ ಇಂಡಿಯಾ ಎಷ್ಟು ಚೆನ್ನಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಟೆಕ್ನಾಲಜಿ ಬಳಸಿ ಎಲೆಕ್ಷನ್ ಮಾಡ್ತಾರೆ ಅನ್ನೋದನ್ನು ಇಡೀ ಪ್ರಪಂಚ ಇವತ್ತು ಒಪ್ಪಿದೆ, ಗೌರವಿಸಿದೆ. ಬೇರೆ ದೇಶಗಳು ಬಂದು ಭಾರತದ ಎಲೆಕ್ಷನ್ ಮಾಡೆಲನ್ನು ನಾವು ನಮ್ಮ ದೇಶದಲ್ಲಿ ಹೆಂಗೆ ಅನ್ವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿಂದ ಬಂದು ಕಲ್ತ್ಕೊಂಡು ಹೋಗುವಂಥ ಡೆಲಿಗೇಷನ್ಸ್ಗಳು ಬರ್ತವೆ. ಹಿಂಗಿರಬೇಕಾದ್ರೆ ಬೆಂಗಳೂರಿನಲ್ಲಿ ಇಲ್ಲ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನ ಬದಲಾಗಿ ನಾವು ವಾಪಸ್ಸು ತಿರಸ್ಕೃತವಾಗಿರುವಂಥ ಬೂತ್ ರಿಗ್ಗಿಂಗ್ ಮಾಡಲಿಕ್ಕೆ, ಬೂತ್ ಕ್ಯಾಪ್ಚರ್ ಮಾಡಲಿಕ್ಕೆ, ಎಲೆಕ್ಷನ್ನಲ್ಲಿ ಹಾಳು ಮಾಡಲಿಕ್ಕೆ ಸಾಧ್ಯ ಇದ್ದಂಥ ಬ್ಯಾಲೆಟ್ ಪೇಪರ್ಗೆ ನಾವು ವಾಪಸ್ ಹೋಗ್ತೀವಿ ಅಂತಂದರೆ ರಾಜ್ಯದ ನಾಯಕತ್ವ ರಾಜ್ಯವನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದೆ ಅನ್ನೋದ್ರ ಕಡೆಗೆ ಒಂದು ರಾಜ್ಯದಲ್ಲಿ ಮೆಟ್ರೋ ದರ ಹೆಚ್ಚಳ ಮಾಡಿರುವುದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಎಲ್ಲೂ ಇಲ್ಲದ ಮೆಟ್ರೋ ರೈಲು ಟಿಕೆಟ್ ದರ ರಾಜ್ಯದಲ್ಲೇ ಯಾಕೆ? 8-10 ತಿಂಗಳ ಹಿಂದಷ್ಟೇ BMRCL 72% ದರ ಏರಿಕೆ ಮಾಡಿತ್ತು. ಈಗ ಮತ್ತೆ ಮೆಟ್ರೋ ರೈಲು ಟಿಕೆಟ್ ದರ ಏರಿಸಿದ್ದಾರೆ. ಈಗ ಮತ್ತೆ ಹೆಚ್ಚು ಯಾಕೆ ಮಾಡಿರೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೆಟ್ರೋ ದರ ಬೆಂಗಳೂರಿನಲ್ಲಿ ಏರಿಸಿ 8 ತಿಂಗಳು ಕೂಡ ಆಗಿಲ್ಲ. ಆಗಲೇ 2ನೇ ಬಾರಿಗೆ ಮೆಟ್ರೋ ದರ ಏರಿಕೆಗೆ ಸರ್ಕಾರ ತಯಾರಾಗಿದೆ. ಸೋಮವಾರದಿಂದ 5% ಮೆಟ್ರೋ ದರ ಮತ್ತೆ ಏರಿಸ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಬರೀ 8-10 ತಿಂಗಳ ಹಿಂದೆನೇ BMRCL ಅವರು 72% ಮೆಟ್ರೋ ದರ ಜಾಸ್ತಿ ಮಾಡಿದರು. ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರದ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿರೋ ಅವರು, ಕಾನೂನಿನಲ್ಲಿ ಅವಕಾಶಗಳಿದ್ರೆ ಯಾಕೆ ಮಾಡಬಾರದು? ಮತದಾರರನ್ನ ಡಿಲೀಟ್ ಮಾಡಿದಾಗ ಇಂಥ ಸಮಸ್ಯೆ ಉದ್ಭವಿಸುತ್ತೆ. ಕೆಲ ರಾಜ್ಯಗಳಲ್ಲಿ ಒಂದೇ ಪಕ್ಷಕ್ಕೆ ಎಷ್ಟೆಷ್ಟೋ ಪರ್ಸೆಂಟೇಜ್ ಮತ ಹೋಗಿದೆ. ಹೀಗಾಗಿ ಪುನರ್ ವಿಮರ್ಶೆ ಮಾಡಿಕೊಳ್ಳುವ ವ್ಯವಸ್ಥೆ ಇದ್ದೇ ಇದೆ. ತಾಂತ್ರಿಕ ಒಪ್ಪಿಕೊಳ್ಳುವಂತಹ ಹೃದಯ ವೈಶಾಲ್ಯತೆ ಕೂಡ ನಮಗಿದೆ. ಪುನರ್ ವಿಮರ್ಶೆ ಅನ್ನೋದು ಕರ್ನಾಟಕದಿಂದಲೇ ಪ್ರಾರಂಭವಾಗಲಿ. ಅಮೆರಿಕದಂತಹ ದೇಶದಲ್ಲೇ ಬ್ಯಾಲೆಟ್ ಪೇಪರ್ ಚುನಾವಣೆ ಆಗ್ತಿದೆ ಅಂತಂದ್ರು. ಕಾನೂನಿನಲ್ಲಿ ಅವಕಾಶ ಇದ್ರೆ ಇಲೆಕ್ಷನ್ ಕಮಿಷನ್ ಒಪ್ಕೊಂಡ್ರೆ ನಾವು ಇಲ್ಲ, ನಿಮಗೆ ಆಲ್ರೆಡಿ ತಾಂತ್ರಿಕತೆ ಬಂದಾಗ ಒಪ್ಕೊಳ್ತಕ್ಕಂಥದ್ದು ಕೂಡ ಹೃದಯ ವೈಶಾಲ್ಯತೆ ನಾವು ಇಟ್ಕೊಂಡು ಈಗ 3 ಪಾರ್ಲಿಮೆಂಟ್ ಇಲೆಕ್ಷನ್ ಅವರೇ ಬಂದ್ ಮಾಡಿದಾಗ ನಾವೇನು ಇಲ್ಲ ಅಂತೇಳಿಲ್ಲ. ಈಗ ಒಂದು ಏನೋ ಪುನರ್ ವಿಮರ್ಶನೆ ಮಾಡಬೇಕಂತಕ್ಕಂಥ ಅವಕಾಶ ಈಗ ಲೋಕಲ್ ಬಾಡೀಸ್ ಇಲೆಕ್ಷನಲ್ಲಿ ಇದ್ದರೆ ಅದನ್ನೊಂದು ಪರಿಶೀಲನೆ ಮಾಡೋಣ. ಅದಕ್ಕಿಂತ ಕರ್ನಾಟಕದಿಂದನೇ ಪ್ರಾರಂಭ. ಬ್ಯಾಲೆಟೇ ಮಾಡಿದ್ವಲ್ಲ, ನಾವೆಲ್ಲಿ ಬಂದಿತ್ತು ಅವಾಗ ಏನಾರು ಕಂಪ್ಯೂಟರ್ ಬಂದಿದ್ವಾ? ಟೆಕ್ನಾಲಜಿ ಮೇಲೂ ಸ್ವಲ್ಪ ಜನರಿಗೆ ಈಗ ಅಮೇರಿಕಾದಲ್ಲೇ ಇತ್ತಲ್ಲ ಬ್ಯಾಲೆಟ್. ಜರ್ಮನಿ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಯಾದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವುದೇ ತೊಡಕು ಉಂಟಾಗಿಲ್ಲ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ HM ರೇವಣ್ಣ ಹೀಗೆ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡ್ತಿವೆ. ಆದರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಆಗಿಲ್ಲ. ಮೊದಲು ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜಕೀಯ ಉದ್ದೇಶದಿಂದ ಟೀಕಿಸ್ತಾ ಇದ್ದ ಬಿಜೆಪಿ ಈಗ ಬೇರೆ ರಾಜ್ಯಗಳಲ್ಲೂ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಹೀಗಾಗಿ ಇದೀಗ ಯಾರೂ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ. ಇದು ಗ್ಯಾರಂಟಿಗಳನ್ನ ಚಾಲನೆಗೆ ಕೊಟ್ಟಿದ್ದೇವೆ. ಎಲ್ಲಿ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡದೇ ಇದ್ದಿದ್ರೆ, ಕೊಟ್ಟು ಅದರಲ್ಲಿ ಅನ್ಯಾಯ ಆಗಿದ್ದರೆ ಅಥವಾ ಅದರಲ್ಲಿ ದುಡ್ಡು ಅದಕ್ಕಿಲ್ಲ ಅನ್ನೋದಾದರೆ ಸಂಬಳ ಕೊಡ್ತಾ ಇಲ್ವಾ? ಎಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಯಾರ್ಯಾರಿಗೆ ಏನೇನೋ ಸವಲತ್ತು ಕೊಡಬೇಕು ಎಲ್ಲರೂ ಕೊಡ್ತಾನೆ ಇದ್ದೀವಿ. ಇದು ಹೊಟ್ಟೆ ನೋವಿಗೆ ಮೊದಲು ಮಾತಾಡ್ತಿದ್ರು. ಅದು ಅದೇ ಜನ ಇವತ್ತು ಆ ರಾಜ್ಯಗಳಲ್ಲೂ ಕೊಡ್ತಾ ಇರೋದ್ರಿಂದ ವಿರೋಧ ಪಕ್ಷದವರಿಂದ ಆ ಮಾತು ಬರ್ತಾ ಇಲ್ಲ. ಇದು ಬೀದರ್ನ ಪಾಪನಾಶಿನಿ ದೇವಾಲಯ ಜೀರ್ಣೋದ್ಧಾರ ಹೆಸರಲ್ಲಿ ರಾಜಕೀಯ ಜಟಾಪಟಿ ನಡೀತಾ ಇದೆ. ಹಾಲಿ ಹಾಗೂ ಮಾಜಿ ಸಂಸದರ ಮಧ್ಯೆ ಕ್ರೆಡಿಟ್ ವಾರ್ ಜೋರಾಗಿದೆ. ಇವತ್ತು ಕಾಮಗಾರಿಯ ಶಂಕುಸ್ಥಾಪನೆ ಆಗಬೇಕಿದೆ. ಆದರೆ ಹಿಂದೆ ಮಾಜಿ ಸಂಸದ ಭಗವಂತ ಖೂಬಾ ದೇಗುಲದಲ್ಲಿ ಪಾಪನಾಶ ಲಿಂಗ ದೇವಾಲಯದಲ್ಲಿ ಅಭಿಷೇಕ ಮತ್ತು ಪೂಜೆ ಹಮ್ಮಿಕೊಂಡಿದ್ದಾರೆ. ಕೇಂದ್ರದ ಪ್ರಸಾದ ಯೋಜನೆಯಡಿಯಲ್ಲಿ ಪಾಪನಾಶ ದೇವಾಲಯ ಅಭಿವೃದ್ಧಿಗೆ 22.41 ಕೋಟಿ ಅನುದಾನ ಮಂಜೂರಾಗಿದೆ. ಆದರೆ ಅಭಿವೃದ್ಧಿಗೆ ಈಗಿನ ಸಂಸದರ ಕೊಡುಗೆ ಶೂನ್ಯ ಅಂತ ಮಾಜಿ ಸಂಸದ ಭಗವಂತ ಖೂಬಾ ಹೇಳಿದ್ದಾರೆ. ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂತ ತಂದೆ ಮಗ ಕಾಮಗಾರಿ ಆರಂಭಿಸೋಕೆ ಬಿಟ್ಟಿಲ್ಲ ಅಂತ ಖಂಡ್ರೆ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನೀವು ಅಭಿವೃದ್ಧಿಯ ದೃಷ್ಟಿಕೋನ
ದೂರದೃಷ್ಟಿಯ ಹೀನ ರಾಜಕಾರಣಿ. ನಿಮಗೆ ಸಿಕ್ಕಿದಂತ ಅನೇಕ ದಶಕಗಳ ಕಾಲ ಜನಪ್ರತಿನಿಧಿಯಾಗಿ ಬೀದರ ಜಿಲ್ಲೆ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಪಕ್ಕದ ರಾಜ್ಯದಲ್ಲಿ ತಾವು ನೋಡ್ಬೋದು, ಲಾತೂರ್ ಆಗಿರ್ಬೋದು. ಲಾತೂರ್ ಒಂದಾನೊಂದು ಕಾಲದಲ್ಲಿ ನಮ್ಮ ಜಿಲ್ಲೆಯ ಒಂದು ಪಟ್ಟಣವಾಗಿತ್ತು. ನಾಂದೇಡ್ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ನಿಮ್ಮ ಯೋಚನೆಯಲ್ಲಿಲ್ಲ, ನಿಮ್ಮ ಚಿಂತನೆಯಲ್ಲಿಲ್ಲ. ಸಿದ್ದಾಪುರ ವಸಂತ್ ನಾಯಕ್ ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಕೊಲೆಗೂ ಮುನ್ನ ಸಿದ್ದಾಪುರ ಠಾಣೆಗೆ ಹೋಗಿದ್ರಂತೆ. ತನ್ನ ತಾಯಿ ಜೊತೆ ಇದ್ದ ಪುತ್ರಿ ಇದ್ದಕ್ಕಿದ್ದಂತೆ ತಂದೆ ಜೊತೆ ಇರ್ತೀನಿ ಅಂತ ಸ್ವಇಚ್ಛೆಯಿಂದ ಬಂದಿದ್ಲು. ಆಕೆಯನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಸುಚಿತ್ರಾ ಪೊಲೀಸರ ಬಳಿ ಮನವಿ ಮಾಡ್ಕೊಂಡಿದ್ಲಂತೆ. ಆದರೆ ಸ್ವಇಚ್ಛೆಯಿಂದಲೇ ಮಗಳು ಬಂದಿದ್ದಾಳೆ. ಈಗ ರಾತ್ರಿ ಆಗಿದೆ, ನಾಳೆ ಮಗಳನ್ನ ಠಾಣೆಗೆ ಕರೆಸೋಣ, ಆಗ ಮಾತನಾಡಿ ಅಂತ ಪೊಲೀಸರು ಹೇಳಿದ್ದಾರೆ. ಠಾಣೆಯಿಂದ ಶಿವಮೊಗ್ಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ದ ಆರೋಪಿಗಳು ನೇರವಾಗಿ ಅವರ ಗುಪ್ಪಕ್ಕೆ ತೆರಳಿ ಗಲಾಟೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಂಡ್ಯದ ಮಳವಳ್ಳಿಯಿಂದ ಮೈಸೂರಿಗೆ ಹೋಗ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಚಾಲಕ ಮೊಬೈಲ್ನಲ್ಲಿ ರೀಲ್ಸ್ ನೋಡಿಕೊಂಡು ಬಸ್ ಚಲಾಯಿಸ್ತಾ ಇದ್ದ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ನ್ಯೂಸ್ 18ನಲ್ಲಿ ವರದಿ ಬಿತ್ತರ ಆಗ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಚಾಲಕ ಮಹೇಶ್ನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಮಂಡ್ಯ ವಿಭಾಗದ ನಿಯಂತ್ರಣಾಧಿಕಾರಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಸುದ್ದಿ ನೋಡಿದ ಸಾರಿಗೆ ಸಚಿವರು ಕೂಡ ಮಾಹಿತಿ ಸಂಗ್ರಹಿಸಿದ್ದು ಮಂಡ್ಯ ವಿಭಾಗದ ಶಿಸ್ತು ಪಾಲನಾ ಅಧಿಕಾರಿಗೆ ಕ್ರಮ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಜಾಲತಾಣಗಳಲ್ಲಿ ಧರ್ಮಗಳ ನಡುವೆ ವೈಮನಸ್ಸು ಉಂಟು ಮಾಡೋ ಪೋಸ್ಟ್ ಹಾಕಿದ್ದ ಇಬ್ಬರನ್ನ ಉಡುಪಿಯ ಮಣಿಪಾಲ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾಹಿತ ಹಿಂದೂ ಮಹಿಳೆ ಮತ್ತು ಮುಸ್ಲಿಂ ಯುವಕನ ಕುರಿತು ವ್ಯಂಗ್ಯವಾಗಿ ಬರೆದಿದ್ರು. ಆರೋಪಿಗಳಾದ ನಿತೇಶ್ ಮತ್ತು ಹಿತೇಶ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತನಿಖೆ ಮುಂದುವರೆಸಿದ್ದಾರೆ. ರೈತನ ಹಸು ಕದ್ದ ಕದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕಟ್ಟೆಹಕ್ಕಲು ಗ್ರಾಮದ ರೈತ ದೇವರಾಜ ಎಂಬಾತನ ಹಸು ಕಳ್ಳತನದ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡಿದ್ರು. ದೂರಿನ ಆಧಾರದ ಮೇಲೆ ತನಿಖೆಯನ್ನು ಕೈಗೊಂಡ ತೀರ್ಥಹಳ್ಳಿ ಪೊಲೀಸರು ಶಿವಮೊಗ್ಗದ ಆರ್ಎಂಎಲ್ ನಗರದ ಮುಬಾರಕ್ ಅಹಮದ್ ಬೇಗ್, ಮುಕ್ರಮ ಉಲ್ಲಾ ಹಾಗೂ ಅವರ ಇತರರನ್ನ ಬಂಧಿಸಲಾಗಿದೆ. ಕೃತ್ಯಕ್ಕೆ ಬಳಸಿದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಬೈಕ್ ಶಬ್ದ ಮಾಡಿ ಜನರಿಗೆ ತೊಂದರೆ ಕೊಡ್ತಾ ಇದ್ದ 6 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ. 6 ಮಂದಿ ಯುವಕರ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿ 45,000 ರೂಪಾಯಿ ದಂಡ ವಿಧಿಸಿ ಬೈಕ್ ಸೀಸ್ ಮಾಡಿದ್ದಾರೆ. ಮಾಲೂರು ನಗರದ ವಿವಿಧೆಡೆ 3 ಬೈಕ್ನಲ್ಲಿ 6 ಮಂದಿ ಅತಿ ವೇಗ ಸಂಚಾರ ಮಾಡ್ತಾ ಕಿರಿಕಿರಿ ಉಂಟು ಮಾಡಿದ್ದ ಹಿನ್ನೆಲೆ ಕೇಸ್ ದಾಖಲಾಗಿದೆ. ಇನ್ನೊಂದು ಕಡೆ ಮಾಲೂರಿನಲ್ಲಿ ಗಾಂಜಾ ಪತ್ತೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇವೆ. ಕಳೆದ ಜನವರಿ 16ರಂದು ಮಾಲೂರು ನಗರದಲ್ಲಿ ಪೊಲೀಸರು ತಪಾಸಣೆ ನಡೆಸುವ ವೇಳೆ ಬೊಲೆರೋ ವಾಹನದಲ್ಲಿ ಗಾಂಜಾ ಸಾಗಾಟ ಪತ್ತೆಯಾಗಿತ್ತು. ಪ್ರಕರಣ ದಾಖಲಿಸಿದ ಪೊಲೀಸರು ಚಾಲಕ ವೇಣುಗೋಪಾಲ್ ಹಾಗೂ ನಂದಿನಿ ಅನ್ನುವವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈ ವೇಳೆ ಆರೋಪಿ ನಂದಿನಿ ಮಾಲೂರಿನ ಮಡಿವಾಳ ಗ್ರಾಮದ ಟೈಗರ್ ಮುನಿರಾಜು ಅನ್ನುವರು 520 ಗ್ರಾಂ ಗಾಂಜಾ ನೀಡಿ ಮಾರಾಟ ಮಾಡೋಕೆ ಹೇಳಿರುವುದು ಬೆಳಕಿಗೆ ಬಂದಿದೆ. ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರ ಕೊಡದ ಹಿನ್ನೆಲೆಯಲ್ಲಿ ಕೆಐಎಡಿಬಿ ಜೀಪ್ ಜಪ್ತಿ ಮಾಡಲಾಗಿದೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ವಿಸ್ತರಣೆಗೆ ಕೆಐಎಡಿಬಿ ವಿಷ್ಣುಮೂರ್ತಿ ರಾವ್ ಅವರ ನಿವೇಶನ ವಶಪಡಿಸಿಕೊಂಡಿದ್ದು 41,70,75 ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶಿಸಿತ್ತು. ಆದರೆ ಕೆಐಎಡಿಬಿ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಅನ್ವಯ ಕೆಐಎಡಿಬಿಯ ಜೀಪ್ ಜಪ್ತಿ ಮಾಡಲಾಗಿದೆ. ಕಾರ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಸವಾರರಿಬ್ಬರು ಗಂಭೀರವಾಗಿ ಗಾಯಗೊಂಡಿರೋ ಘಟನೆ ಉಡುಪಿ ಜಿಲ್ಲೆಯ ಅತ್ತೂರು ಚರ್ಚ್ ಬಳಿ ನಡೆದಿದೆ. ರುದ್ರೇಶ್ ಮತ್ತು ಹರೀಶ್ ಗಂಭೀರವಾಗಿ ಗಾಯಗೊಂಡಿದ್ದು ಕಾರ್ಕಳ ರೋಟರಿ ಹಾಸ್ಪಿಟಲ್ನಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ಕಳ ಕಡೆಗೆ ಬರ್ತಾ ಇದ್ದ ಕಾರಿಗೆ ರೂಪದ ಕಟ್ಟೆಯತ್ತ ಸಾಗ್ತಾ ಇದ್ದ ವಿದ್ಯಾರ್ಥಿಗಳ ಬೈಕ್ ಡಿಕ್ಕಿಯಾಗಿದ್ದು ಅವಘಡ ನಡೆದಿದೆ. ಇನ್ನು ಘಟನೆ ಸಂಬಂಧ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ತವ್ಯ ಲೋಪ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯ ಸಿಪಿಐ ಅಮಾನತು ಮಾಡಲಾಗಿದೆ. ಸಿಪಿಐ ಎಚ್ಆರ್ ಪಾಟೀಲ್ ಅಮಾನತು ಮಾಡಿ ಉತ್ತರ ವಲಯದ ಐಜಿಪಿ ಡಾಕ್ಟರ್ ಚೇತನ್ ಸಿಂಗ್ ರಾಠೋರ್ ಆದೇಶ ಹೊರಡಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕುಡಿಯುವ ನೀರಿನ ಮೇನ್ ಪೈಪ್ಲೈನ್ ಲೀಕೇಜ್ ಆದ ಕಾರಣ ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಧಾರವಾಡ ಹೊರ ವಲಯದಲ್ಲಿರುವ ಅಮ್ಮಿನಬಾವಿ ಗ್ರಾಮದ ಮಧ್ಯಭಾಗದಲ್ಲಿ ಪೈಪ್ ಲೀಕೇಜ್ ಆಗಿರೋದು. ಇನ್ನು ನೀರು ಕಾರಂಜಿಯಂತೆ ಚಿಮ್ಮಿದ್ದು ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇದೀಗ ದುರಸ್ತಿ ಕಾರ್ಯ ಮಾಡಲಾಗ್ತಾ ಇದೆ. ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ
ಜಲಯೋಗದಲ್ಲಿ 50ಕ್ಕಿಂತ ಹೆಚ್ಚು ಆಸನಗಳ ಸಾಧನೆ ಮಾಡಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಜಲಯೋಗದಲ್ಲಿ ಸಾಧನೆ ಮಾಡಿದ ದೇಶದ ಏಕೈಕ ಸ್ವಾಮೀಜಿ ಎಂಬ ಹೆಗ್ಗಳಿಕೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದ ಪೀಠಾಧಿಪತಿ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಪಾತ್ರರಾಗಿದ್ದಾರೆ. 2019ರಲ್ಲಿ ನೀರಿನ ಮೇಲೆ ಗಂಟೆಗಟ್ಟಲೆ ಮಲಗಿ ವಿವಿಧ ಮುದ್ರಾಭಂಗಿ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಆಸನಗಳನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದು, ಇದೀಗ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ವಾಮೀಜಿ ಸಾಧನೆ ಉಲ್ಲೇಖವಾಗಿದೆ. ಸರ್ ಮುಂದೆ ನೋಡಿ, ಎಲ್ಲ ಮುಂದೆ ನೋಡಿ. ಪಿಕ್ಚರ್ ನನಗಿದು ನೋಡಿ, ಒಂದು ನಿಮಿಷ. ಅವಧೂತ ದತ್ತಪೀಠ ವತಿಯಿಂದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಫೆಬ್ರವರಿ 14ರಂದು ಶ್ರೀ ಹನುಮಾನ್ ಚಾಲೀಸಾ ಪಾರಾಯಣ ಮಹಾಯಜ್ಞ ಹಮ್ಮಿಕೊಳ್ಳಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ದತ್ತ ವಿಜಯಾನಂದ ಸ್ವಾಮೀಜಿ ಮತ್ತು ಶಾಸಕ ಟಿಎಸ್ ಶ್ರೀವತ್ಸರವರು ಭಿತ್ರಿ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಗಣಪತಿ ಶ್ರೀ ಸ್ವಾಮೀಜಿಗಳು, ಹನುಮಾನ್ ಚಾಲೀಸಾ ಪಠಣದಿಂದ ಮನುಷ್ಯನ ಆಯಸ್ಸು ಆರೋಗ್ಯ ವೃದ್ಧಿಸೋ ಜೊತೆಗೆ ಆಂಜನೇಯನ ಶಕ್ತಿಯಿಂದ ಇಡೀ ಭೂಮಂಡಲವೇ ರಕ್ಷಣೆ ಆಗುತ್ತೆ ಅಂತ ಹೇಳಿದರು. ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ರಾಜ್ಯಮಟ್ಟದ ಶ್ವಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಸಚಿವ ಎನ್ಎಸ್ ಬೋಸರಾಜು, ಸಂಸದ ಜಿ ಕುಮಾರ್ ನಾಯಕ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಕೆಎಸ್ಆರ್ಪಿ ಶ್ವಾನಗಳು ತಮ್ಮ ಕೌಶಲ್ಯ ಪ್ರದರ್ಶನ ನೀಡಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದ್ದಾವೆ. ಇನ್ನು ಫ್ರೆಂಚ್ ಬುಲ್ಡಾಗ್, ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್ ಸೇರಿದಂತೆ 18ಕ್ಕೂ ಹೆಚ್ಚು ತಳಿಯ ಶ್ವಾನಗಳು ಪ್ರದರ್ಶನದಲ್ಲಿ ಭಾಗಿಯಾಗಿದ್ವು. ದೇಶಿ ಹಾಗೂ ವಿದೇಶಿ ತಳಿಗಳ ಶ್ವಾನಗಳನ್ನು ನೋಡೋಕೆ ಜನ ಮುಗಿಬಿದ್ದಿತು. ರಾಯಚೂರು ಜಿಲ್ಲಾ ಉತ್ಸವದ ಪ್ರಯುಕ್ತ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಹೆಲಿಕಾಪ್ಟರ್ ರೈಡ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನೂರಾರು ಜನ ಆಕಾಶದಲ್ಲಿ ಹೆಲಿಕಾಪ್ಟರ್ ಸವಾರಿ ಮಾಡಿ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಕರಾವಳಿ ಉತ್ಸವ ಪ್ರಯುಕ್ತ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು. 3 ದಿನಗಳ ಕಾಲ ಹಮ್ಮಿಕೊಂಡಿದ್ದಂತಹ ಆಹಾರ ಮೇಳದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಫುಡ್ ಸ್ಟಾಲ್ಗಳು ಬಂದಿದ್ದು, ವಿವಿಧ ಖಾದ್ಯಗಳನ್ನು ಆಹಾರ ಪ್ರಿಯರಿಗೆ ಉಣಬಡಿಸಲಾಗಿದೆ. ಐಸ್ ಕ್ರೀಂ ಸಹಿತ ವಿವಿಧ ಆಹಾರಗಳು ಗ್ರಾಹಕರನ್ನ ಇಂಪ್ರೆಸ್ ಮಾಡಿದ್ದು, ಪುಟಾಣಿ ಮಕ್ಕಳು, ಕಾಲೇಜು ಮಕ್ಕಳು ಸೇರಿದಂತೆ ಎಲ್ಲ ವಯಸ್ಸಿನವರು ಭಾಗಿಯಾಗುವ ಮೂಲಕ ಸಂಭ್ರಮಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಥರದ್ದು ಫುಡ್ ಇಲ್ಲಿ ಸಿಗ್ತಾ ಇದೆ. ಫ್ರೆಂಚ್ ಫ್ರೈಸ್, ಚಿಕನ್ ಟಿಕ್ಕಾ ಮತ್ತು ಸಾಫ್ಟೀಸ್, ಐಸ್ ಕ್ರೀಮ್ ಏನು ಹೋಟೆಲಲ್ಲಿ ಜಾಸ್ತಿ ಸಿಗೋದಿಲ್ಲ, ಇಲ್ಲಿ ನಮಗೆ ವೆರೈಟೀಸ್ ಸಿಗ್ತಾ ಇದೆ. ಒಳ್ಳೆಯಾಗಿ ಮಾಡಿದ್ದಾರೆ, ಕ್ಲೀನ್, ಹೈಜಿನಿಕ್ ಮತ್ತು ಜಾಸ್ತಿ ಸ್ಟಾಲ್ಸ್ಗಳಿವೆ. ನಾವು ಕಾಲೇಜಿಂದ ಡೈರೆಕ್ಟ್ಲಿ ಇಲ್ಲೇ ಬಂದಿದ್ದು, ಮತ್ತು ಫ್ರೆಂಡ್ಸ್ ಎಲ್ಲ ಅವರಿಗೆ ಇಲ್ಲಿ ಥರದ್ದು ಫುಡ್ ಎಲ್ಲ ಜಾಸ್ತಿ ಫುಡ್ ಸ್ಟಾಲ್ಸ್ ಮಾಡಿದ್ದಾರೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದೆ, ಕ್ರೌಡ್ ಜಾಸ್ತಿ ಇದೆ. ಮತ್ತು ಕಾಲೇಜು ಎಲ್ಲ ಕಡೆ ಕಾಲೇಜಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಫುಡ್ ಎಲ್ಲ ಚೆನ್ನಾಗಿದೆ, ಜಾಸ್ತಿ ವೆರೈಟಿ ಫುಡ್ ಇದೆ. ಇಲ್ಲಿ ಪೊಟೆಟೊ ಫ್ರೈಸ್, ಟ್ವಿಸ್ಟರ್, ಚಾಟ್, ಸಾಫ್ಟಿ ಎಲ್ಲ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ 2 ದಿನಗಳ ಕಾಲ ವಿದ್ಯಾರ್ಥಿ ಜಾನಪದ ಲೋಕೋತ್ಸವ ನಡೆಯಲಿದೆ. ಆದಿಚುಂಚನಗಿರಿ ರಾಮನಗರ ಶಾಖಾ ಮಠದ ಅನ್ನದಾನೇಶ್ವರ ಸ್ವಾಮೀಜಿಗಳು ಲೋಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಇನ್ನೂ ಚಿತ್ರ ನಿರ್ದೇಶಕ ರಂಗಕರ್ಮಿ ಟಿಎಸ್ ನಾಗಾಭರಣ ಸೇರಿದಂತೆ ಹಲವರು ಲೋಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ನಲ್ಲಿ ದೂರು ದಾಖಲಾಗಿದೆ. ಸರ್ಕಾರಿ ಶಾಲೆಯೇ H8 ಸಿನಿಮಾ ನಿರ್ಮಾಪಕರಿಂದ ಚೇಂಬರ್ಗೆ ದೂರು ಕೊಡಲಾಗಿದೆ. ಗಿಲ್ಲಿ ನಮ್ಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಅವರು ಕೇಳಿದಷ್ಟು ಸಂಭಾವನೆ ಕೊಟ್ಟು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀವಿ, ಆದರೆ ಸಿನಿಮಾ ಪ್ರಮೋಷನ್ನಲ್ಲಿ ಪಾಲ್ಗೊಂಡಿಲ್ಲ. ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಆರೋಪಿಸಿದ್ದಾರೆ.